ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಈ ಸಿಗ್ಲಿ ಬಶ್ಯಾ ಕರ್ನಾಟಕದ, ಅದು ಉತ್ತರ ಕರ್ನಾಟಕ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಗ್ರಾಮದಲ್ಲಿ ಹುಟ್ಟಿ ವೀರಶೈವ ಹಿಂದೂ ಲಿಂಗವಂತನ ಮಗನಾಗಿ ಹುಟ್ಟಿ ಇವತ್ತಿಗೆ ಈ ಸಿಗ್ಲಿ ಬಶ್ಯಾ ಜೂನ್ 1ಕ್ಕೆ 55 ವರ್ಷ ಮುಕ್ತಾಯಗೊಂಡು 56ನೇ ವರ್ಷಕ್ಕೆ ಕಾಲಿಡಲಿಕ್ಕೆ ತಯಾರಿಲ್ಲಿದ್ದಾನೆ. ಆದರೆ ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಸುಮಾರು ವರ್ಷ ಕಾಲ ಕಳೆದು, ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ವರ್ಷ ಸರ್ವೆ ಮಾಡಿ, ಇವತ್ತು ಉತ್ತರ ದಕ್ಷಿಣ 2 ಕಣ್ಣಂತ ತಿಳ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಆಗಿ ಹುಟ್ಟಿ ದಕ್ಷಿಣ ಕರ್ನಾಟಕದಲ್ಲಿ ಈ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡವಿಗೂ ಅನ್ನಂಥ ಈ ಒಂದು ಸ್ವತಂತ್ರ ಗ್ರಾಮದಲ್ಲಿ ಒಬ್ಬ ಮೊಹಮ್ಮದ್ ಪೈಗಂಬರ್ ಅವರ ಮಗಳನ್ನು ಮದುವೆಯಾಗಿ 25 ವರ್ಷ ಇಂದಿಗೆ ಮುಕ್ತಾಯ ಆಯಿತು. ಚಾಲ್ತಿಯಲ್ಲಿ ಇದೆ. 25ನೇ ವರ್ಷ ಚಾಲ್ತಿಯಲ್ಲಿ ನಡೀತಾ ಇದೆ. ಈ ಸಿಗ್ಲಿ ಬಶ್ಯಾ ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನನ್ನ ಹೆಸರು ಕೇಳಿದರೆ ಸಿಗ್ಲಿ ಬಶ್ಯಾ ಅಂತಲೇ ಪ್ರತಿಯೊಬ್ಬರು ಒಪ್ಕೊತಾರೆ. ಆದರೆ ಈ ಒಂದು ಕರ್ನಾಟಕ ದಲ್ಲಿ, ಅದು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಾಗ ಸಿಗ್ಲಿ ಬಶ್ಯನಿಗೆ ಸುಮಾರು ವರ್ಷ 10, 12 ವರ್ಷ ಕಾಲ ಈ ಸಿಗ್ಲಿ ಬಶ್ಯನಿಗೆ ಸಾಹೇಬರು ಅಂತ ಕರಿತಿದ್ರು. ಅಂದರೆ ನಾನು ಈ ಈಸೂರಲ್ಲಿ ಇಸ್ಲಾಂ ಧರ್ಮದವಳನ್ನ ಮದುವೆ ಆಗಿ ಅಕ್ಬರ್ ಬಾಷಾ ಅಂತಂದು ಹೆಸರು ಇಟ್ಟುಕೊಂಡು ಇಲ್ಲೇ ಸುಮಾರು ವರ್ಷ ಜೀವನ ಮಾಡಿದಾಗ ನನಗೆ ಭಟ್ಗಳ ಸಾಹೇಬರು ಅಂತ ಕರಿತಿದ್ರು, ಅಕ್ಬರ್ ಸಾಹೇಬರು ಅಂತ ಕರಿತಿದ್ರು, ಇಲ್ಲ ದೊಡ್ಡವರು ಸಾಹೇಬ್ರ ಬರ್ರಿ ಅಂತ ಕರಿತಿದ್ರು. ಯಾವಾಗ ನಾನು ಕಳ್ಳ ಅನ್ನೋದು ಈ ಒಂದು ಈಸೂರು ಗ್ರಾಮಕ್ಕೆ ಮನವರಿಕೆ ಆಯಿತು, ನಾನು ಈ ಒಂದು ಟಿವಿಯಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಮತ್ತು ಈ ಒಂದು ಎಲ್ಲದರಲ್ಲಿನ ಪತ್ರಿಕೆಯಲ್ಲಿ ನಾನು ಕಂಡು ಬರೋದರಿಂದ ಮತ್ತು ನಾನು ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ನಾನೇ ವಿಡಿಯೋ ಮಾಡಿ ಬಿಡ್ತಾ ಇದ್ದಿದ್ದರಿಂದ ಪ್ರತಿಯೊಬ್ಬ ಕುರಿ ಕಾಯೋನಿಂದ ಹಿಡಿದು ಪ್ರಧಾನಮಂತ್ರಿಯವರಿಗೂ ಈ ಸಿಗ್ಲಿ ಬಶ್ಯಾ ಯಾರು ಅನ್ನೋದು ಎಲ್ರಿಗೂ ಅರ್ಥವಾದಂಥ ವಿಚಾರ. ಯಾಕಂದರೆ ಇವತ್ತು ಈ ಒಂದು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮ, ದಕ್ಷಿಣ ಕನ್ನಡ, ಮಲೆನಾಡು ಪ್ರದೇಶ, ಶರಣಿ ಅಕ್ಕಮಹಾದೇವಿ ಮತ್ತು ನಮ್ಮ ಶಿಕಾರಿಪುರ ಹುಚ್ಚರಾಯ, ಮದಗ ಮಾಸೂರು ಕೆಂಚಮ್ಮ ಮತ್ತು ಈ ಒಂದು ಈಸೂರು ವೀರಭದ್ರನ ಮಡಿಲಲ್ಲಿ ಗದ್ದಿಗೆಯಲ್ಲಿ ಸಿಗ್ಲಿ ಬಶ್ಯಾ ಮಣ್ಣಾಗಬೇಕಂತ ಈ ಒಂದು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮದಲ್ಲಿ ಮತಾಂಧ ಆಗಿ ಇವತ್ತು ಈ ಸಿಗ್ಲಿ ಬಶ್ಯಾ ಈಸೂರು ಗ್ರಾಮದಲ್ಲಿ ಇನ್ನು ಮುಂದೆ ಇರಷ್ಟು ಕಾಲಾವಕಾಶ ಈ ಈಸೂರು ಗ್ರಾಮದಲ್ಲಿನ ಬದುಕಬೇಕು. ಯಾಕಂದರೆ ಇದು ಸ್ವತಂತ್ರ ಹೋರಾಟಗಾರರ ಊರಿತ್ತು. ಯಾಕಂದರೆ ನಾನು 25 ವರ್ಷ ಈ ಊರಿನಲ್ಲಿ ಜೀವನ ಮಾಡಿದಂಥ ಬಶ್ಯಾ ಇದ್ದೀನಿ. ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡಂಥವನಿದ್ದೀನಿ. ಈಸೂರು ಗ್ರಾಮದಲ್ಲಿ ಸಿಗ್ಲಿ ಬಶ್ಯನ ಮೇಲೆ 100ಕ್ಕೆ 99ರಷ್ಟು ನನ್ನ ಕುಂಬಾರ, ಸುನಗಾರ, ಸಮಗಾರ, ಎಳುವ, ಅನೇಕಾರ, ಮಡಿವಾಳ, ತಳವಾರ, ಗಾಣಿಗ, ಗೊಲ್ಲ, ಯಾದವ, ಕುರುಬ, ವೀರಶೈವ, ಹಿಂದೂ ಲಿಂಗವಂತ, ಬಂಜಾರ, ರೆಡ್ಡಿ, ಕೊರಮ, ಕೊರಚ, ಬ್ರಾಹ್ಮಣ ಅನ್ನೋಂಥ ಎಲ್ಲ ಜಾತಿಗಳು ಈ ಒಂದು ಈಸೂರು ಗ್ರಾಮದಲ್ಲಿ, ಇಸ್ಲಾಂ ಎಲ್ಲ ಜಾತಿಗಳು ಅದಾವೆ. ಆದರೆ ಈ ಸಿಗ್ಲಿ ಬಶ್ಯನಿಗೆ ಎಲ್ಲ ಜಾತಿ ತಂದೆ ತಾಯಿಗಳು ಮಗ ಆಗಿ ಈ ಸಿಗ್ಲಿ ಬಶ್ಯಾ ಈ ಒಂದು ಸ್ವತಂತ್ರ ಹೋರಾಟಗಾರರ ಛಲ ಈ ಸಿಗ್ಲಿ ಹೃದಯದಲ್ಲೇನು ಆ ಛಲ ಇದೆ ಅನ್ನೋದನ್ನು ಇಡೀ ಈಸೂರು ಗ್ರಾಮ ಅಷ್ಟೇ ಅಲ್ಲ, ಈ ಭಾರತದ 130 ಕೋಟಿ ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ನನ್ನ ಶಕ್ತಿ, ನನ್ನ ಭಕ್ತಿ ಕನ್ನಡ ಧ್ವಜ ಮತ್ತು ರಾಷ್ಟ್ರೀಯ ಧ್ವಜ ಅನ್ನೋದನ್ನು ಮರಿಬೇಡ್ರಿ. ಯಾಕಂದರೆ ಇವತ್ತು ಇದೇ ಜೂನ್ 1 ನನ್ನ ಹುಟ್ಟು ಹಬ್ಬದ ದಿನ ಅಂತ ನನಗೆ ಸ್ಕೂಲ್ ದಾಖಲೆ ಹೇಳ್ತೈತಿ. 1/6/70ರಲ್ಲಿ ನಾನು ಹುಟ್ಟಿದ್ದೀನಿ. ಈಗ ಇಲ್ಲಿಗೆ ನಾಳೆ ಜೂನ್ 1 ಬಂದರೆ ಅಲ್ಲಿಗೆ 55 ಮುಗಿದು 60. ಯಾಕಂದರೆ 5 ಇಂಚ್ ಅದೀನಿ ನಾನು, 55 kg ಅದೀನಿ ನಾನು.
ಮತ್ತು 55 ವಯಸ್ಸಿನಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದೀನಿ. ಹೈಟು ವೆಯ್ಟು ಕರೆಕ್ಟ್ ಇದ್ದೀನಿ. ಇವತ್ತು ಈ ಸಿಗಲಿ ವರ್ಷ ಈ ಒಂದು ಯಾಕೆ ನನ್ನ ಕರ್ನಾಟಕದ ಕನ್ನಡಿಗರಿಗೆ ನಾನು ಯಾಕೆ ಈ ಒಂದು ವಿಚಾರ ಹಂಚ್ಕೊತೀನಿ ಅಂದರೆ, ಈ ಹುಟ್ಟಿದ ಹಬ್ಬದ ದಿನದಂದು ಇವತ್ತು ಜನ್ಮ ಕೊಟ್ಟು ತಂದೆ ತಾಯಿ ಪ್ರೀತಿ ಮಾಡೋ ಅಂತಮ್ಗಳು ಕಾಣ್ತಾ ಇಲ್ಲ. ಮತ್ತು ರಕ್ತ ಹಚ್ಕೊಂಡು ಹುಟ್ಟಿದಂಥ ಅಕ್ಕಂಗಿಯರನ್ನ ತವರು ಮನೆಯಿಂದ ಗಂಡನ ಮನೆಯಿಂದ ತವರು ಮನೆಗೆ ಕರೆಸಿ ಹಬ್ಬಕ್ಕೊಂದು ಸೀರೆ ಉಡಿಸಿ ಸಂತೋಷ ಪಡೋಂಥ ವ್ಯವಸ್ಥೆ ಕಾಣ್ತಾ ಇಲ್ಲ. ಅದೇ ಥರ ಇವತ್ತು ಅದೇ ಥರ ಇವತ್ತು ಮಕ್ಕಳಿಗೆ ಸರಿಯಾದಂಥ ಶಿಕ್ಷಣದ ವ್ಯವಸ್ಥೆಗಳು ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಇವತ್ತು ತವ್ರ ಮನ್ಯಾಗ ಒಂದು ಮನೆ, ಗಂಡನ ಮನ್ಯಾಗ ಒಂದು ಮನೆ ಕಟ್ಕೊಂಡು ಹೆಂಡತಿಗೆ ಆ ಆಸ್ತಿ ಇರಬೇಕು. ಅದಕ್ಕೆ ಉದಾಹರಣೆ ನಾವು ಗಂಡ ಹೆಂಡತಿಗಳು. ನನ್ನ ಹೆಂಡತಿ ನಾನು ಅದಕ್ಕೆ ಉದಾಹರಣೆ ನಿಮಗೆ. ಯಾಕಂದರೆ ಈ ಒಂದು ನಾನು ಗಂಡ ಐತಿ ಅಂದ್ಬಳಗೆ ಜಗಳ ಇದ್ದೇ ಇರ್ತವೆ, ಒಂದೊಂದು ತೊಂದರೆಗಳು ಆಗಿರ್ತವೆ. ನಾನು ಆಗಲೆಲ್ಲ ಜೈಲಿಗೆ ಹೋಗ್ತಾ ಇರ್ತಿರ್ತೀನಿ. 5 ಮಕ್ಕಳು ನನಗೆ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಹೆಂಡತಿ ನನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನ್ನ ಹೆಂಡತಿಗೂ ನಾನು ಸಮಾನತೆಯಲ್ಲಿ ಹಂಚ್ಕೊತ ಬಂದೆ. ಅವರ ತಂದೆ ತಾಯಿಗಳಿಗೂ, ಅವ್ರ ಸಂಬಂಧಿಕರಿಗೂ, ಅವ್ರ ಖಾನ್ದಾನಕ್ಕೂ ನಾನು ಮಗ ಆಗಿ ಬೆಳೆದೆ. ನನ್ನ ಹೆಂಡತಿ ನನ್ನ ಖಾನ್ದಾನಕ್ಕೂ, ನನ್ನ ಜನರಿಗೂ, ಹಿಂದೂಗಳಿಗೂ ಆಕೆ ಸಮನಾಗಿ ಬೆಳೆದ್ಲು. ನಾವೆಲ್ಲ ಅನ್ಯೋನ್ಯವಾಗಿ ಬೆಳೆದಿದ್ದರಿಂದ ನಾವು ಒಂದು ಜಾತ್ಯತೀತ ಧರ್ಮದಲ್ಲಿ ಕಟ್ಟಬೇಕು, ಬೆಳೆಸಬೇಕು ಅನ್ನೋ ಒಂದು ಛಲ ತೊಡ್ತು. ಯಾಕಂದರೆ ಒಂದು ಧರ್ಮದಿಂದ ಬಂದು ನಾನು ಇನ್ನೊಂದು ಧರ್ಮಕ್ಕೆ ಒಂದು ಧರ್ಮದಿಂದ ಈ ಧರ್ಮಕ್ಕೆ ಬಂದು ಈ ಧರ್ಮದಲ್ಲಿನೂ ನಾನು ಅನ್ಯಾಯ ಮಾಡಿ ಇನ್ನೊಂದು ಧರ್ಮಕ್ಕೆ ಹೋದರೆ ಅದು ಇತಿಹಾಸ ಅನ್ನಂಗಿಲ್ಲ, ಹರಾಮಿ ಅಂತಾರೆ. ಅದಕ್ಕೋಸ್ಕರ ನಾನು ಹರಾಮಿ ಆಗೋಕ್ಕೆ ಇಷ್ಟಪಡೋಂಗಿಲ್ಲ. ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹಿಂದೂದಲ್ಲಿ ಜನಿಸಿ ಒಂದು ಬೌದ್ಧ ಧರ್ಮಕ್ಕೆ ಮತಾಂಧರಾದರು. ಅದೇ ಥರ ನಾನು ಒಂದು ಅವರ ಕಾಯಕದಲ್ಲಿ ನಡೆದಾಗ ನನಗೂ ಅನ್ನಿಸ್ತು, ನಾನು ಆ ರೀತಿ ಮಾಡಿದೆ. ಇದರಲ್ಲಿ ನನ್ನ ವಾಕ್ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಾನು ಬದುಕ್ತಾ ಇದ್ದೀನಿ. ದಯವಿಟ್ಟು ತಾವು ಯಾರೂ ತಪ್ಪು ತಿಳ್ಕೊಬಾರ್ದು ಹಿಂದೂ ಮುಸ್ಲಿಂ ಅನ್ನೋದು. ಯಾಕಂದರೆ ರಾಮ್ ಇದ್ದ ಗ್ರಾಮದಾಗ ರಹೀಮ್ ಇರಬೇಕನ್ನೋ ತತ್ವ ಇಟ್ಕೊಂಡು ನಡೆದಾಡೋದಂಥ ಬಶ್ಯ ನಾನು. ಯಾಕಂದರೆ ಇವತ್ತು ಜೈಲು ಅರಮನೆ ಮಾಡ್ಕೊಂಡು ಮೆರೆದಿದ್ದೀನಿ. ಈ ಕರ್ನಾಟಕನೂ ಒಂದು ಅರಮನೆ ಮಾಡಬೇಕು ಅನ್ನೋಂಥ ಛಲ ತೊಟ್ಟು ಬಂದಿದ್ದೀನಿ. ಈ ಸಿಗಲಿ ಬಶ್ಯ. ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿ ನೋಡಿ ತಿಳ್ಕೊಡ್ರಿ, ದರ್ಶನ್ ಅವ್ರು ನೋಡಿ ತಿಳ್ಕೊಡ್ರಿ, ಅವರೆಲ್ಲ ಜೈಲು ಅನುಭವಿಸಿದ್ರು. ಅಂಥ ಡಿ.ಕೆ. ಶಿವಕುಮಾರ್ ಜೈಲು ಅನುಭವಿಸಿದ್ರು. ಅವ್ರಿಗೆ ತಲೆ ಇಲ್ಲ. ಯಾಕಂದ್ರೆ ಅವ್ರ ತಲೆ ಬೇಕಾದಷ್ಟು ದುಡ್ಡು ಐತಿ, ಇಟ್ಕೊಳ್ಳೋ ತಲೆ ಇಲ್ಲ. ಆದರೆ ನನ್ನ ತಲೆ ತಲೆ ಐತಿ, ದುಡ್ಡಿಲ್ಲ. ಇಂಥ ವ್ಯವಸ್ಥೆ ಇದೆ. ಯಾಕಂದರೆ ಇವತ್ತು ಗಣ್ಣು ಮತ್ತು ಲಾಂಗ್ ಹಿಡಿದು ಅವರೆಲ್ಲ ಆಟ ಆಡಿ ಹೀರೋಗಳಾದವ್ರಿಗೆಲ್ಲ ವ್ಯಾಲ್ಯೂವೇಷನ್ ಐತಿ. ಇವತ್ತು ಹಳೆ ಪೆನ್ ಹಿಡಿದು ಸಿದ್ದರಾಮಯ್ಯವರು ಇವತ್ತು ದೇವರಾಜ ಅರಸು ದಾಖಲೆನ ಸಿದ್ದರಾಮಯ್ಯವ್ರು ಮುರಿತಾರಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾಯಿಲ್ಲ ವಿರೋಧ ಪಕ್ಷದವರು. ಅದೇ ಥರನೇ ಸಚಿನ್ ತೆಂಡೂಲ್ಕರ್ ದಾಖಲೆನ ವಿರಾಟ್ ಕೊಹ್ಲಿ ಮುರಿದ. ಈ ಸಿಗಲಿ ಬಸ್ಸಿನ ದಾಖಲೆ ಮುರಿಯೋಕ್ಕೆ ಯಾರಿಗಾಗುತ್ತೆ? ನಾನು ನಡೆದು ಬಂದ ದಾರಿಯಲ್ಲಿ ನಿಮಗೆ ನಡೆಯೋಕ್ಕಾಗುತ್ತಾ? ನಾನು ಅನುಭವಿಸಿದಂಥ ಇತಿಹಾಸನ ನೀವು ಅನುಭವಿಸೋಕ್ಕಾಗುತ್ತಾ? ನಾನು ವಾದ ಮಾಡಿದಂಥ ವಾದನ ನೀವು ಮಾತಾಡೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಭಾರತ ದೇಶದ ಪ್ರಜೆಗಳ ಹಕ್ಕಿಗೆ ಧಕ್ಕೆ ಆಗ್ತೈತೆ ಅಂದರೆ ಅದು ನನಗೆ ಗೊತ್ತಾಗ್ತೈತೆ ಅಂದಾಗ ನಾನು ಯಾಕೆ ನಿಮಗೆ ಜಾಗೃತಿ ಮೂಡಿಸ್ಬಾರ್ದು? ನೀವು ಯಾಕೆ ಅದನ್ನು ಫಾಲೋವರ್ಸ್ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಇವತ್ತು 262 ಪ್ರಕರಣಗಳು ನನ್ನ ಮೇಲೆ ದಾಖಲಾದರೂ ನನ್ನಂಥ ಒಬ್ಬ ಅಪರಾಧಿಗೆ ಒಂದು ದಿನ ಶಿಕ್ಷೆ ಕೊಡಲಿಲ್ಲ ಅಂತ ನನಗೆ ಖುಷಿ ಬರ್ತಾಯಿಲ್ಲ. ಇಂಥ ವ್ಯವಸ್ಥೆ ಐತಿ. ಇಂಥ ವ್ಯವಸ್ಥೆಯಲ್ಲಿ ಇವತ್ತು 190ರಷ್ಟು ಬುದ್ಧಿವಂತರು, ನನ್ನಂಥ ಬುದ್ಧಿವಂತರು, ಭ್ರಷ್ಟಾಚಾರಿಗಳು, ಲಂಚಕೋರು, ಅಧಿಕಾರಿಗಳು, ಮತ್ತು ಬಂಡವಾಳ ಶಾಹಿಗಾರರು, ಮತ್ತು ಈ ಅನಿತಾ ಅಂಬಾನಿ, ನಿರಾಣಿ, ಮೋದಿ, ಇಂಥ ವ್ಯವಸ್ಥೆ ಇದ್ದವರು, ರೌಡಿಗಳು, ಪ್ರತಿಯೊಬ್ಬರು ಇವತ್ತು 190ರಷ್ಟು ದುಡ್ಡಿನಿಂದ ಹೊರಗೆ ಬರ್ತಾರೆ, ರಾಜಕಾರಣದಿಂದ ಹೊರಗೆ ಬರ್ತಾರೆ, ಅಧಿಕಾರಿಗಳ ಬಲದಿಂದ ಹೊರಗೆ ಬರ್ತಾರೆ. ಅಮಾಯಕರು ಸಾಯ್ತಾರೆ. ಇದು ಸಾಯಬಾರ್ದು. ಯಾಕಂದರೆ ಇವತ್ತು ಪರಿವರ್ತನೆ ಜಗದ ನಿಯಮ ಅನ್ನೋಂಥ ಜೈಲು ಒಳಗಡೆ ಪರಿವರ್ತನೆ ಇದೆ ಅಂತ ನೀವು ಹೇಳ್ತೀರಿ. ಆ ಪರಿವರ್ತನೆ ನನ್ನಂಥವನಿದ್ರೆ ಅಲ್ಲಿ ಪರಿವರ್ತನೆ ಕೊಡ್ಬೋದು. ಬಟ್ ಅಲ್ಲಿ ತಿನ್ನೋರೇ ಇದ್ದಾರೆ. ಉಪ್ಪಿನಿಂದ ಹಿಡಿದು ನೀರುವರೆಗೂ ಮಾರ್ಕೊಂಡು ತಿನ್ನೋಂಥ ಅಧಿಕಾರಿಗಳೇ ಇದ್ದಾಗ ಅಲ್ಲೇನು ಗೆಲ್ಲಕ್ಕಾಗುತ್ತೆ? ಅಲ್ಲೇನು ಪರಿವರ್ತನೆ ಜಗದ ನಿಯಮ ಮಾಡೋಕ್ಕಾಗುತ್ತೆ?
ಪ್ರತಿಯೊಬ್ಬರು ಎಸ್ಕೇಪ್ ಆದಂಥ ಜೈಲು ಘಟನೆಗಳಿದೆ. ಕೋಟಾ ನೋಟ್ ಮಾಡಿದಂಥವು ಇದೆ, ಗಾಂಜಾ ಹೊಡೆದಂಥವು ಇದೆ, ಅಫೀಮ್ ಎಲ್ಲನೂ ನಡೆದಂಥ ಒಂದು ಜೈಲು ಅದು. ಆ ನರಕದು. ಆ ನರಕದೊಳಗಡೆ ನಾನು 33 ವರ್ಷ ಆಟ ಆಡಿ ಪ್ರತಿಯೊಬ್ಬ ರೌಡಿಗಳ ಇತಿಹಾಸನ ತಿಳ್ಕೊಂಡು 511 ಕ್ರಿಮಿನಲ್ 158 ಸಿಲು ಅರ್ಥ ಮಾಡಿಕೊಂಡು ಈ ಶಿಗ್ಲಿ ಬಸ್ಯ ಈ ಕರ್ನಾಟಕ ಅನ್ನೋಂಥ ದೊಡ್ಡ ಜೈಲಲ್ಲಿ ಬಂದು ದೊಡ್ಡ ಮನುಷ್ಯ ಆಗೋಕ್ಕೆ ಇಷ್ಟಪಡಲ್ಲ. ನೀವು ಜಾಗೃತರಾಗ್ರಿ. ನನಗೆ ಫಾಲೋವರ್ಸ್ ಅವಶ್ಯಕತೆ ಇಲ್ಲ. ನನಗೇನು ನಾನು ಜೀವನನೂ ಗೆಲ್ಲಬೇಕು. ಈ ಒಂದು ಕರ್ನಾಟಕದ 600 ಕೋಟಿ ಕನ್ನಡಿಗರ ಮಗ ಆಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಪ್ರತಿಯೊಬ್ಬರು ಇವತ್ತು ನನಗಿದ್ದಿದ್ರೆ ನಾನು ಯಾಕೆ ಕಳ್ಳಾಗ್ತಿದ್ದೆ. ವೃತ್ತಿ ಯಾವುದಾದ್ರೇನು, ಪ್ರವೃತ್ತಿ ಉತ್ತಮವಾಗಿ ಇಟ್ಕೊಳ್ಳಿ. ನಿವೃತ್ತಿಯಲ್ಲಿ ಸಮಾಜ ಸೇವೆ ಮಾಡಿ ಆಮೇಲೆ ಕೀರ್ತಿ ಮೂರ್ತಿ ಆಗೇ ಆಗ್ತೀರ. ಇದನ್ನು ಪಡ್ಕೋಬೇಕಾದ್ರೆ ತಲೆ ಬೇಕು. ಆ ತಲೆ ಶಿಗ್ಲಿ ವಿಷಯದಲ್ಲಿದೆ. ನನ್ನ ತಲೆಯಲ್ಲಿ ಇರ್ತಕ್ಕಂಥ ಜಾಗೃತಿನ ನಿಮ್ಮೆಲ್ಲ ತಲೆಗಿಡ್ತೀನಿ. ಅರ್ಥ ಮಾಡಿಕೊಂಡು ಸಂಸಾರದ ಮಕ್ಕಳಾಗಿ ಕಣ್ಣುಗಳಾಗಿ ಬದುಕ್ರಿ. ಇದು ನನ್ನ ಆಸೆ. ಯಾಕಂದರೆ ಹುಟ್ಟುಹಬ್ಬದ ದಿನದಂದು ನಾನು ಕೊಡ್ತಕ್ಕಂಥ ಈ ಒಂದು ಜಾಗೃತಿ ಒಳಗಡೆ ಒಂದು ಹಾಡು. ಯಾಕಂದರೆ 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿನಿಂದ ನಾ ಕಂಡ ಜೈಲು ಒಳಗಡೆ ಕಂಡಂಥ ಆರೋಪಿಗಳ ಕಣ್ಣೀರಿನ ಕಥೆಯ ಬಗ್ಗೆ ಒಂದು ಹಾಡು ಹೇಳ್ತೀನಿ, ತಾವೆಲ್ಲರೂ ತಿಳ್ಕೊಬೋದು. ಸೀಗ್ಲಿ ಮನೆ ಹಂಗಿನ ಅರಮನೆಯಲ್ಲ. ಯಾರೇ ವಾಲೇಕುಮ್ ಸಲಾಮ್. ಆಮ ಯಾವ ಗುರಿ ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ ಅವರು. ಆಮ ಬಿಟ್ಟು ಇಲ್ಲ, ಶಿಕಾರ್ಪುರಕ್ಕೆ ಹೋಗಿ ಬಿಟ್ಟು ಬಟ್ಟೆ ತರಕ್ಕೆ ಹೋಗಿದ್ರು. ಮದುವೆ ಐತಲ್ಲ. ಹಾಂ